ಸವಿತಾ. ನಮ್ಮೂರು ತುಬ್ಲೇರೆ. ನನ್ನ ಇಬ್ಬರು ಮಕ್ಕಳು ಸಹಿತ ಇದೇ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಒಬ್ಳು ಬಂದ್ಬಿಟ್ಟು LKG, ಇನ್ನೊಬ್ಳು ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡು. ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಸ್ಕೂಲ್ ಬಗ್ಗೆ ನನಗಂತೂ ತುಂಬಾನೇ ಖುಷಿಯಾಗಿ ಹೇಳಕ್ ಅನಿಸ್ತಾ ಇದೆ. ಯಾಕೆಂದ್ರೆ ನನ್ನ ಮಕ್ಕಳು ತುಂಬಾ ಯಾವ ವಯಸ್ಸಿಗೆ ಎಷ್ಟು ಬೇಕನ್ನೋದಕ್ಕಿಂತ ಜಾಸ್ತಿನೇ ಕಲ್ತಿದ್ದೇವೆ. ನಾನು ಯಾಕೆಂದ್ರೆ ನಮ್ಮ ಸ್ಟಾಫ್ ಮಕ್ಕಳೆಲ್ಲ ನೋಡಿದಾಗ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟು ತುಂಬಾ ಚೆನ್ನಾಗಿ ಕಲ್ತಿದ್ದೇವೆ. ನಾಲೆಡ್ಜ್ ಆಗಲಿ, ಆಕ್ಟಿವಿಟಿ ಆಗಲಿ, ಇನ್ನೊಂದಾಗ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೇವೆ. ಅದ್ರಲ್ಲಂತೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮಕ್ಕಳು ಸ್ಕೂಲಿಗೆ ಬರ್ಬೇಕಂದ್ರೆ ಏನೇ ಒಂದು ರೀಸನ್ ಹುಡ್ಕೊಂಡು ಇದನ್ನ ಮಾಡ್ತಾರೆ. ಬಟ್ ನಮ್ಮ ಮಕ್ಕಳಂಗಲ್ಲ, ಆರೋಗ್ಯ ಸರಿ ಇಲ್ಲ ಅಂದ್ರೂ ಇಲ್ಲ, ನಾನು ಸ್ಕೂಲಿಗೆ ಬೇಕು, ಮನೆಯಲ್ಲಿ ಇರೋಕ್ಕಿಂತ ಜಾಸ್ತಿ ಇಲ್ಲಿ ಖುಷಿಯಾಗಿರಕ್ಕೆ ಇಷ್ಟಪಡ್ತೇವೆ. ಅದಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮಕ್ಕಳಿಗೆ ನಾಲೆಡ್ಜ್ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ಒಂದು CBSE ಸ್ಕೂಲಲ್ಲಿ ಇನ್ನೊಂದಾಗಲಿ ಒಂದನ್ನಷ್ಟೇ ಪ್ರೊವಿಷನ್ ಕೊಟ್ಟು ಒಂದು ಕ್ಲಾಸಲ್ಲಿ ಕಲಿಸ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಚಿಕ್ಕ ಸ್ಕೂಲ್ ಇರೋದ್ರಿಂದ ಮಕ್ಕಳು ಎಲ್ಲದರಲ್ಲೂ ಪ್ರೋತ್ಸಾಹಿಸ್ತಾರೆ, ಎಲ್ಲ ಆಕ್ಟಿವಿಟಿಗೂ ಪ್ರೋತ್ಸಾಹಿಸ್ತಾರೆ ಮಕ್ಕಳನ್ನ. ಒಂದು ಮಗು ಅಂತಲ್ಲ, ಎಲ್ಲ ಆಕ್ಟಿವಿಟೀಸ್ಗೂ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸ್ತಾರೆ. ಬಟ್ ಎಲ್ಲಾ ಶಾಲೆಯಲ್ಲಿ ಈ ತರ ಸಿಗೋದಿಲ್ಲ. ಒಂದು ಮಗನ ಒಂದು ಕಷ್ಟನೇ ಅಳವಡಿಸ್ಕೊಳ್ತಾರೆ. ಬಟ್ ಇಲ್ಲಿ ಎಲ್ಲಾ ಮಕ್ಕಳನ್ನ ಎಲ್ಲಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಎಲ್ಲಾ ತರದ್ರೂ ಪ್ರೋತ್ಸಾಹ ಸಿಗ್ತಾ ಇದೆ. ಇಲ್ಲಿ ಈ ತರ ಪ್ರೋತ್ಸಾಹ ಯಾವ ಸ್ಕೂಲಲ್ಲಿ ಸಿಗ್ತಾ ಇಲ್ಲ. ನಾನು ದೊಡ್ಡ ಸ್ಕೂಲ್ಗಳಲ್ಲಿ ಎಲ್ಲ ನೋಡ್ತೀನಲ್ಲ, ಮಕ್ಳಿಗೆ ಕೆಲವೊಂದು ಅಲ್ಲಿ ಅಷ್ಟನೇ ಇದಿರ್ತಾರೆ. ಬಟ್ ಎಲ್ಲದರಲ್ಲೂ ಇರಲ್ಲ, ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಭಾಗವಹಿಸಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಮಕ್ಕಳನ್ನು ದೊಡ್ಡ ಸ್ಕೂಲ್ ಅಂತ ಹೋಗೋಕ್ಕಿಂತ ಮುಂಚೆ ಮಕ್ಕಳು ಯಾವ ರೀತಿ ಅಲ್ಲಿ ಕಲಿತಾ ಇದ್ದಾರೆ ಅನ್ನೋದನ್ನ ಫಸ್ಟ್ ನೋಡಿ. ಮಕ್ಕಳು ಇಂಪ್ರೂವ್ಮೆಂಟ್ ಎಲ್ಲಿ ಆಗ್ತಾ ಇದ್ದಾರೆ, ಯಾವ್ದ್ರಲ್ಲಿ ಕೇರ್ ತಗೊಂತಾ ಇದ್ದಾರೆ, ಎಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಗುರುತಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸ್ರಿ. ಮತ್ತೆ ಹೇಳ್ಬೇಕಂದ್ರೆ ಮಕ್ಕಳು ಈಗ ಮನೆಯಲ್ಲಿ, ಈಗ ಸ್ಕೂಲಲ್ಲಿ ಅಷ್ಟೇ ಇಲ್ಲ, ನಾವು ಈಗ ಎಲ್ಲರೂ ಬುದ್ಧಿವಂತರು ಎಲ್ಲ ದಡ್ರ ಅಂತ ಹೇಳಲ್ಲ. ಮಕ್ಕಳನ್ನು ನಾವು ಮನೆಯಲ್ಲಿ ಸ್ವಲ್ಪ ಪೊಲಿಟಿಕಲ್ ಆಗಲಿ, ಜನರಲ್ ಆಗಲಿ, ಮನೆಯಲ್ಲಿ ಮಾತಾಡ್ಸೋದಾಗ್ಲಿ, ಕತ್ತರಿಸಿರ್ಲಿ. ಈಗ ಸ್ವಲ್ಪ ಇಂಗ್ಲಿಷ್, ಬೇರೆ ಸ್ಕೂಲಲ್ಲಿ ಮಕ್ಕಳು ಬೇಗ ಇಂಗ್ಲಿಷ್ ಮಾತಾಡ್ತಾರೆ, ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡಲ್ಲ ಅಂತ ಹೇಳ್ತಾರೆ. ಬಟ್ ಅದು ಮನೆಯಲ್ಲಿ ಇರ್ಬೇಕು, ಸ್ಕೂಲಲ್ಲಿ ಇರ್ಬೇಕು. ಮನೇಲಿ ಗೆಟಪ್, ಗೋ, ಕಮ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಎಲ್ಲ ಹೇಳ್ತಾ ಇದ್ರೆ ಅವು ಎಲ್ಲಾ ಮಕ್ಕಳು ಮಾತಾಡ್ತಾ ಇದ್ರೆ ಅವು ಅವ್ರ ವ್ಯಕ್ತಿತ್ವಲ್ಲೇ ಅಳವಡಿಸ್ಕೊಂಡ್ಬಿಡ್ತಾವ. ಅದನ್ನ ಎಲ್ಲಾ ಮಕ್ಕಳು ಮಾಡ್ಬೇಕು. ಒಂದು ಮಗು ಮಾಡಿದ್ರೆ ಅದು ಬರೋದಿಲ್ಲ. ಅವು ಎಲ್ಲ ಮಕ್ಕಳಿಂದಲೂ ಸಿಗ್ತಾ ಇದ್ರೆ ಮಕ್ಕಳು ಬೇಗ ಇಂಪ್ರೂವ್ಮೆಂಟ್ ಆಗ್ತವೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.